ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಉಸಿರಾದೆ ನೀ ಜೀವಕ್ಕೆ 63ನೇ ಎಪಿಸೋಡ್ ಇವಾಗ ಸ್ಟಾರ್ಟ್ ಮಾಡೋಣ. ಸರ್ ಕ್ಷಮಿಸಿ, ಇವರು ನಿಮ್ಮ ಹತ್ರ ಈಗ ನಡ್ಕೊಳ್ಬಾರ್ದಿತ್ತು. ಆದರೆ ಏನು ಮಾಡೋದು, ಈ ಮನುಷ್ಯನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ. ಆದರೆ ಕೆಟ್ಟವರಲ್ಲ. ಹಾಗೆ ದಯವಿಟ್ಟು ಒಮ್ಮೆ ಇವರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ಸರ್. ಸಿಂಹ ಇವರ ತೋಟದ ಜವಾಬ್ದಾರಿ ವಹಿಸ್ಕೊಂಡಾಗಿಂದ ಬರೀ ನಷ್ಟದ ಲೆಕ್ಕವನ್ನೇ ತೋರಿಸ್ತಾ ಮೋಸ ಮಾಡ್ತಿದ್ದಾರೆ. ಇವರಿಗೆ ವಿಷಯ ಗೊತ್ತಿದ್ದು ಸಿಂಹ ಅವರ ಹತ್ರ ನೇರವಾಗಿ ಏನನ್ನೂ ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ. ಎಷ್ಟೇ ಆದರೂ ಸಿಂಹ ಇವರ ತಂಗಿ ಗಂಡ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಇವರ ತಂಗಿ ಸತ್ಯ ಅವರ ಲೈಫ್ ಹಾಳಾಗತ್ತೆ. ಅದಕ್ಕೆ ಈ ವಿಷಯದಲ್ಲಿ ನಾವು ಪ್ರತಿ ಹೆಜ್ಜೆಯನ್ನು 100 ಬಾರಿ ಯೋಚಿಸಿ ಮುಂದಿಡಬೇಕು. ಹಾಗೆ ಯಾವುದೇ ಸಾಕ್ಷಿ ಇಲ್ಲದೆ ಸಿಂಹ ಅವರ ಮೇಲೆ ಆಪಾದನೆ ಮಾಡೋಕ್ಕೂ ಭಯ ಆಗತ್ತೆ ಸರ್. ಅದಕ್ಕೆ ದಯವಿಟ್ಟು ಸಿಂಹ ಅವರ ಬಗ್ಗೆ ನಿಮಗೇನು ಗೊತ್ತು ಹೇಳಿ. ನೀವು ಅವರ ಖಾತೆಯ ಪೂರ್ತಿ ಡೀಟೇಲ್ಸ್ ಕೊಡೋದು ಬೇಕಿಲ್ಲ. ಆದರೆ ಅವರು ಖುದ್ದು ಬ್ಯಾಂಕಿಗೆ ಬರ್ತಾರಾ? ಎಷ್ಟು ದಿನಕ್ಕೊಮ್ಮೆ ಬರ್ತಾರೆ? ನಿಮ್ಮ ಬ್ಯಾಂಕ್ನಲ್ಲಿ ಅವರದ್ದು ಒಂದೇ ಖಾತೆ ಇರೋದಾ? ದಯವಿಟ್ಟು ಏನಾದರೊಂದು ಮಾಹಿತಿ ಕೊಟ್ಟು ಸಹಾಯ ಮಾಡಿ. ಭಾಸ್ಕರ್ ಎದುರು ಕೈ ಮುಗಿದು ಕೇಳಿಕೊಂಡ್ರೆ ಓಜಸ್ ಅವಳ ಕೈಯನ್ನು ಹೊರಟಾಗಿ ಸರಿಸಿ ಸಿಂಹನ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು, ಒಪ್ಕೋತೀನಿ. ಆದರೆ ಅದಕ್ಕಾಗಿ ನೀನು ಹೀಗೆ ಕೈ ಮುಗಿದು ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕ್ಯೂಟಿ. ಏನೋ ನನಗೆ ಪರಿಚಯ ಇರೋನು ಹೆಲ್ಪ್ ಮಾಡ್ತಾನೆ ಅಂದ್ಕೊಂಡು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದೆ. ಬೇಡ ಬಿಡು, ನಾಳೆ ಹೇಗಿದ್ರು ಬೆಂಗಳೂರಿಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಯಾರನ್ನ ಹಿಡಿದ್ರೆ ಕೆಲಸ ಆಗತ್ತೆ ಅಂತ ಗೊತ್ತು. ನೀನೀಗ ಬಾ ಹೋಗೋಣ ಹೇಳಿದ್ರೆ ಭಾಸ್ಕರ್ ಓಜಸ್ನ ತಡೆದು, ಸಾರಿ ಕಣಪ್ಪ ಓಜು, ನನ್ನ ಕೆಲಸದಲ್ಲಿ ಕೆಲವು ರೂಲ್ಸ್ ಇರುತ್ತೆ. ಕೆಲವೊಂದು ಮಾಹಿತಿಗಳನ್ನು ಹಾಗೆಲ್ಲ ಪಬ್ಲಿಕ್ಕಿಗೆ ಹೇಳೋ ಹಾಗಿಲ್ಲ ಅನ್ನೋ ಕಾರಣಕ್ಕೆ ಸಹಾಯ ಮಾಡಲ್ಲ ಅಂದೆ ಹೊರತು ಬೇರೆ ಇನ್ಯಾವ ಉದ್ದೇಶವೂ ಇಲ್ಲ. ಆದರೆ ನೀನು ಈಗ ನಾನು ಸಹಾಯ ಮಾಡಿಲ್ಲ ಅಂತ ಹೆಡ್ ಆಫೀಸ್ಗೆ ಹೋಗಿ ಬತ್ತಿ ಇಟ್ಟರೆ ನನ್ನ ಕತೆ ಏನು? ಮೊದಲೇ ದೊಡ್ಡ ಕಿರಾತಕ ನೀನು. ನಿನಗೆ ನಾನು ಹೆಲ್ಪ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಲೇಬಾರ್ದಿತ್ತು. ಸರಿ, ಈಗ ನನಗೆ ಸ್ವಲ್ಪ ಟೈಮ್ ಕೊಡು. ಇವತ್ತು ಭಾನುವಾರ, ಬ್ಯಾಂಕ್ ರಜೆ. ಆದರೂ ನಿನಗೆ ಬೇಕಾದ ಮಾಹಿತಿ ಹೇಗಾದರೂ ಮಾಡಿ ತಂದು ಕೊಡ್ತೀನಿ. ಆದರೆ ದಯವಿಟ್ಟು ನಾನು ಔಟ್ ಆಫ್ ದ ವೇ ಹೋಗಿ ಹೆಲ್ಪ್ ಮಾಡಿರೋದು ಯಾರಿಗೂ ಗೊತ್ತಾಗಬಾರ್ದು ಹೇಳಿದರೆ ಒಪ್ಪಿದ ಓಜಸ್. ಮನೆಯವರಿಗಾಗಿ ತಮಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ, 1-2 ಗಂಟೆ ಬಿಟ್ಟು ಬರ್ತೀವಿ, ಅಷ್ಟರಲ್ಲಿ ಸಿಂಹನ ಖಾತೆಯ ಮಾಹಿತಿ ರೆಡಿ ಇಟ್ಟಿರು ಅಂತ ಹೇಳಿ ಭಾಸ್ಕರ್ ಮನೆಯಿಂದ ಆರುಷಿ ಜೊತೆಗೆ ಹೊರಟವನು ನೇರವಾಗಿ ಒಂದು ಬೇಕರಿಯ ಮುಂದೆ ಬೈಕ್ ನಿಲ್ಲಿಸ್ದ. ಈಗ ಇಲ್ಯಾಕೆ ಬಂದಿದ್ದು? ಸ್ವಲ್ಪ ಹೊತ್ತಿನ ಮುಂಚೆ ಇನ್ನೂ ತಿಂಡಿ ತಿಂದಿದ್ವಲ್ಲ, ಅತ್ತೆ ಬಲವಂತ ಮಾಡಿ ಬಡಿಸಿದ್ದ ತುಪ್ಪದ ದೋಸೆ ನೆನೆದು ಮತ್ತೆ ಈಗ ಬೇಕ್ರಿ ಪದಾರ್ಥ ತಿಂದರೆ ನನ್ನ ಗತಿಯೇನು ಅಂತ ಮನದಲ್ಲೇ ಯೋಚಿಸಿ ತನಗೆ ತಿನ್ನೋಕೆ ಏನೂ ಬೇಡ ಅಂತ ಹೇಳಿದ್ರೆ ಅವಳನ್ನೇ ಗುರಾಯಿಸಿ ನೋಡಿದವನು, ನಿನಗೆ ತಿನ್ನೋಕೆ ಯಾರು ಕೊಡಿಸ್ತಾ ಇರೋದು? ಸುಮ್ಮನೆ ಬಾ. ಎಲ್ಲದಕ್ಕೂ ಅದೆಷ್ಟು ಪ್ರಶ್ನೆ, ಅದೆಷ್ಟು ಕಿರಿಕಿರಿ ಮಾಡ್ಕೋತೀಯ? ನನಗೋ ನೀನು ಹೇಳಿರೋ ಕೆಲಸ ಆದಷ್ಟು ಬೇಗ ಮುಗಿಸಿ ಬೆಂಗಳೂರಿಗೆ ಹೋದರೆ ಸಾಕಾಗಿದೆ ಹೇಳುತ್ತಾ ಬೇಕರಿಯಲ್ಲಿ ಇದ್ದ ಹುಡುಗನ ಹತ್ರ ಓನರ್ ಎಲ್ಲಿದ್ದಾರೆ ಕೇಳಿದರೆ ಇನ್ನೂ ಬಂದಿಲ್ಲ, ಒಂದು ಅರ್ಧ ಗಂಟೆಯಲ್ಲಿ ಬರಬಹುದು ಅಂತ ಹೇಳ್ತಾನೆ. ಅಸಹನೆಯಲ್ಲಿ ದೀರ್ಘ ಉಸಿರು ಬಿಟ್ಟು 2 ಕಾಫಿ ಆರ್ಡರ್ ಮಾಡಿದವನು, ತಿನ್ನೋಕ್ಕೇನು ಬೇಡ ಅಂದ್ಯಲ್ಲ, ಅದಕ್ಕೆ ಕಾಫಿ ಆರ್ಡರ್ ಮಾಡಿದೆ ನೋಡು. ನಾನೇನು ಸುಮ್ಮನೆ ಟೈಮ್ ಪಾಸ್ಗೆ ಇಲ್ಲಿಗೆ ಬಂದಿರೋದಲ್ಲ. ಈ ಬೇಕರಿ ಓನರ್ ವೆಂಕಟೇಶ್ ಸಹ ಆಶ್ರಮದಲ್ಲಿ ಬೆಳೆದವ್ರೆ. ಸಿಂಹನಿಗಿಂತ 1-2 ವರ್ಷಕ್ಕೆ ದೊಡ್ಡವರು ಇರಬಹುದು. ಸಿಂಹ ಮಾಡ್ತಾ ಇರೋ ಮೋಸದ ಬಗ್ಗೆ ಮಾತ್ರವಲ್ಲ, ಅವನ ಬಾಲ್ಯದ ಬಗ್ಗೆಯೂ ತಿಳ್ಕೊಂಡ್ರೆ ಅವನು ಮೊದಲೆಲ್ಲ ಹೇಗಿದ್ದ, ಮೂಲತಃ ಒಳ್ಳೆಯವನ ಕೆಟ್ಟವನ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಹೇಳಿದ್ರೆ ಆರುಷಿಗೂ ಓಜಸ್ ಮಾತು ಸರಿ ಅನಿಸಿತ್ತು. ಚಂದ್ರ ಒಂದು ಮಾತು ಕೇಳಲ್ಲ ಹೇಳಿದ್ರೆ ತಲೆ ಆಡಿಸಿ ಹೂ ಅಂದ. ಸಿಂಹ ನಿಮ್ಮ ಕುಟುಂಬಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ನಾನು ಹೇಳೋ ಮೊದಲೇ ನಿಮಗೆ ತಿಳಿದಿತ್ತು ಅಲ್ವಾ? ಮತ್ತ್ಯಾಕೆ ನೀವು ಅದನ್ನು ಬಯಲಿಗೆಳೆಯೋ ಕೆಲಸ ಮಾಡಲಿಲ್ಲ ಕೇಳಿದ್ರೆ ಕಾಫಿ ಹೀರುತ್ತಲೇ ಗೊತ್ತಿಲ್ಲ ಅನ್ನುವಂತೆ ಸಣ್ಣಗೆ ತಲೆ ಆಡಿಸ್ತಾನೆ. ಈಗಲೂ ನಿಮಗೇನು, ನಿಮ್ಮ ತಂದೆಗೆ ಸಹಾಯ ಮಾಡಬೇಕು, ಸಿಂಹನ ಕುಹಕತನಕ್ಕೆ ಅಂತ್ಯ ಆಡಬೇಕಾ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಆಸೆ ಇಲ್ಲ. ಸುಮ್ಮನೆ ನನ್ನ ಬಲವಂತಕ್ಕೆ ಹಳ್ಳಿಯಲ್ಲಿ ಉಳ್ಕೊಂಡು ನಾನು ಹೇಳ್ದ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ ಕೇಳಿದ್ರೆ ಹ್ಞೂ ಕಣೆ, ನನಗೆ ಈ ಹಳ್ಳಿ ಇಲ್ಲಿ ವಾತಾವರಣ ನೋಡ್ತಾ ಇದ್ದರೆ ನನ್ನ ಅಣ್ಣನ ನೆನಪು ಕಾಡುತ್ತೆ. ಜಾನಿ ಮತ್ತು ನಾನು ಎಷ್ಟು ಕ್ಲೋಸ್ ಇದ್ವಿ ಅನ್ನೋದು ನಿನಗೆ ಗೊತ್ತಿಲ್ಲ. ಅದಕ್ಕೆ ಹೀಗೆ ಚಂದ್ರ ಇಲ್ಲೇ ಇರೋಣ ಪ್ಲೀಸ್ ಅಂತೀಯ. ನಿನಗೆ ಕಾಡುವ ಗತಕಾಲದ ನೆನಪುಗಳು ಇದೆಯಲ್ಲ, ಹಾಗೆ ನನಗೆ ನನ್ನ ಊರಲ್ಲಿ ಮನಸ್ಸಿಗೆ ಹಿಂಸೆ ಅನಿಸುವಂಥ ನೆನಪುಗಳಿದೆ. ಆದರೂ ಅಪ್ಪನಿಗಾಗಿ ನಿನಗಾಗಿ ಎಲ್ಲವನ್ನೂ ಮರ್ತಂತೆ 1-2 ತಿಂಗಳು ಉಳಿದು ಇಲ್ಲಿರುವ ಸಮಸ್ಯೆಗಳನ್ನೆಲ್ಲ ಸರಿ ಮಾಡಿ ಆಮೇಲೆ ನಾನಾಯಿತು, ನನ್ನ ಬಿಸ್ನೆಸ್ ಆಯಿತು ಅಂತ ಉಳಿಯೋಣ ಅಂತ ಇದ್ದೀನಿ. ಸೊ ಪ್ಲೀಸ್
ಪ್ರಶ್ನೆ ಕೇಳಿ ಕೇಳಿ ನನ್ನ ತಲೆ ತಿನ್ನೋ ಬದಲು ಆದಷ್ಟು ಬೇಗ ಇಲ್ಲಿನ ತೊಂದರೆಗಳನ್ನು ಸರಿ ಮಾಡೋಕ್ಕೆ ನನಗೆ ಸಹಾಯ ಮಾಡು ಹೇಳ್ದ. ಓಜಸ್ ತನ್ನ ಮಾತಿನಲ್ಲಿ ಅತಿಯಾದ ಹೊರಟುತನ ಬೆರೆಸಿರುವ ರೀತಿಗೆ ಆರುಷಿಗೆ ಬೇಸರವಾದರೂ ಅದನ್ನು ತನ್ನಲ್ಲೇ ನುಂಗ್ಕೊಂಡು ಆಯಿತು ನಿಮ್ಮಿಷ್ಟದಂತೆ ಆಗಲಿ ಹೇಳಿ ಕಾಫಿ ಕಪ್ನ ಬೇಕರಿ ಅವರು ಇರಿಸಿದ್ದ ಪ್ಲಾಸ್ಟಿಕ್ ಟಬ್ನಲ್ಲಿ ಇಟ್ಟವಳು ಚಿಂಟು ಹಾಗೆ ಬೆಳ್ಳಿಗಾಗಿ ಅಂತ ಚಾಕ್ಲೇಟ್ ಕೇಕ್ ಹಾಗೆ ಮನೆಯವರಿಗೆ ಅಂತ ವೆಜ್ ಪಪ್ಸ್ ಖರೀದಿ ಮಾಡಿದ್ಲು. ಬೆಂಗಳೂರು ಬೆಡಗಿ ಈ ಚಿಕ್ಕ ಊರಿನ ಸಣ್ಣ ಬೇಕರಿ ಪದಾರ್ಥಗಳನ್ನು ತಿಂತೀರಾ? ವ್ಯಂಗ್ಯವಾಡಿದವನ ಮಾತು ಕಿವಿ ಮೇಲೆ ಬಿದ್ದೇ ಇಲ್ಲ ಅನ್ನೋ ಹಾಗೆ ಎಷ್ಟಾಯಿತು ಕೇಳಿ ಹಣ ಕೊಟ್ಟು ಇನ್ನು ಬೇಕರಿ ಓನರ್ ಬಂದಿಲ್ಲ, ಲೇಟ್ ಆಗತ್ತೆ ಅನಿಸುತ್ತೆ, ಅವರ ಮೊಬೈಲ್ ನಂಬರ್ ತೊಗೊಳ್ಳಿ, ಇನ್ಯಾವತ್ತಾದರೂ ಮೊದಲೇ ತಿಳಿಸಿ ಬಂದರೆ ಒಳ್ಳೇದನ್ಸುತ್ತೆ. ಆರುಷಿ ಮಾತು ಮುಗಿಯುವ ಮೊದಲೇ ಬಿಳಿ ಪಂಚೆಗೆ ನೀಲಿ ಚೆಕ್ ಶರ್ಟು ತೊಟ್ಟು ಬರುತ್ತಿದ್ದ ವ್ಯಕ್ತಿಯನ್ನು ಕಂಡು ಓಜಸ್ ನಗುತ್ತಾ, ಏನು ವೆಂಕಿ ಸಾಹೇಬ್ರು ಬೇಕ್ರಿ ಓನರ್ ಆದಮೇಲೆ ನನ್ನಂಥ ಬಡಪಾಯಿನ ಮರ್ತೇ ಬಿಟ್ರಿ ಹೇಳಿದ್ರೆ ಆ ವ್ಯಕ್ತಿ ಆತ್ಮೀಯವಾಗಿ ಓಜಸ್ನ ತಪ್ಪಿಕೊಂಡು, ಎಂಥ ಮಾತಾಡ್ತೀಯ ಓಜು, ನಿನ್ನ ಮುಂದೆ ನಾನು ಮರೆಯೋದಾ? ಹಾಗೆ ಮಾಡಿದರೆ ದೇವರು ಮೆಚ್ತಾನ? ಇವತ್ತು ನಾನು ಈ ಮಟ್ಟಕ್ಕಿದ್ದೀನಿ ಅಂದರೆ ಅದಕ್ಕೆ ನಿನ್ನ ತಂದೆನೇ ಕಾರಣ. ಇಲ್ಲ ಅಂದರೆ ಸಾಲಕ್ಕೆ ಎದುರಿ ಆತ್ಮಹತ್ಯೆ ಮಾಡಿಕೊಂಡ ನನ್ನ ಅಪ್ಪಯ್ಯನ ಹಿಂದೆಯೇ ನಾನು ಹೋಗಿಬಿಡಬೇಕಾಗಿತ್ತು ಹೇಳಿದ್ರೆ ಅವನು ತನಗಿಂತ ಹಿರಿಯೋರು ಅನ್ನೋದನ್ನು ಲೆಕ್ಕಿಸದೆ ಹೊಟ್ಟೆಯ ಮೇಲೆ ಗುದ್ದಿದವನು ಹಳೆಯ ವಿಷಯ ಬಿಟ್ಟಾಕಿ ಈಗ ಹೊಸ ವಿಷಯ ಕೇಳು ಮಾರಾಯ. ಇವಳು ನನ್ನ ಹೆಂಡತಿ ಆರುಷಿ. ನಮ್ಮ ಬಾವ ಸಿಂಹ ಇದ್ದಾರಲ್ಲ ಅವರ ಕಾಸ ದೋಸ್ತ್ ಇವರು ಹೇಳಿದವನ ಕಡೆಗೆ ಹುಬ್ಬು ಬೆಸೆದು ನೋಡಿದ ಆರುಷಿಗೆ ಈ ಮನುಷ್ಯ ಸಿಂಹನಿಗೆ ಆಪ್ತ ಅಂದಮೇಲೆ ನಾವ್ಯಾಕೆ ಇಲ್ಲಿಗೆ ಬಂದ್ವಿ ಅನ್ನೋ ಅನುಮಾನ ಕಾಡಿತ್ತು. ವೆಂಕಿ, ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಕಣ್ಲ. ನಿನಗೆ ಗೊತ್ತದೆ ಮುಂದಿನ ತಿಂಗಳು ನಮ್ಮ ಬಾವ ಅವರ ಹುಟ್ಟುಹಬ್ಬ ಅಂತ. ಪ್ರತಿ ವರ್ಷ ಸತ್ಯ ಅವರ ಗಂಡಂಗೆ ಅಂತ ಪಾಯಸ ಮಾಡ್ತಾಳೆ. ಆಮೇಲೆ ನಮ್ಮ ಮನೆಯವರೆಲ್ಲ ನಮ್ಮೂರ ಗುಡಿಗೆ ಹೋಗಿ ವಿಶೇಷ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಅದೇ ನನ್ನ ಹೆಂಡತಿ ಈ ಸಲ ಅವರ ಬರ್ತಡೇನ ಸ್ಪೆಷಲ್ಲಾಗಿ ಮಾಡೋಣ ಅಂತ ಹೇಳಿದ್ಲು. ಎಷ್ಟೇ ಆದರೂ ಸಿಟಿ ಅವರಲ್ವಾ. ಅದಕ್ಕೆ ಏನೋ ಕೆಲಸ ಅಂತ ಟೌನ್ ಕಡೆಗೆ ಬಂದಿದ್ವಾ. ಹಾಗೆ ನಿನಗೊಂದು ಮಾತು, ಸಿಂಹನ ಹುಟ್ಟಿದ ಹಬ್ಬದ ದಿನಾಂಕ ಗುರ್ತು ಮಾಡಿಕೊಂಡು ಒಂದು ದೊಡ್ಡ ಕೇಕ್ ಮಾಡಿಕೊಡು ಅಂತ ಹೇಳೋಣ ಅಂತ ಬಂದೆ. ಗೊತ್ತಲ್ವಾ ವೆಂಕಿ, ಮೊಟ್ಟೆ ಇಲ್ಲದ ಕೇಕ್ ಆಗಬೇಕು, ಇಲ್ಲ ಅಂದರೆ ನನ್ನ ಅಪ್ಪ ಅಮ್ಮ ಮುಖ ಹಿಂಡ್ತಾರೆ ಹೇಳಿದ್ರೆ ಖುಷಿಯಲ್ಲಿ ಒಪ್ಪಿಗೆ ಕೊಟ್ಟ ವೆಂಕಟೇಶ್ ಅವರು, ಗೊತ್ತಿದೆ ಬಿಡು ಓಜಸ್, ಸಿಂಹ ಅವರ ಮಗಳ ಹುಟ್ಟಿದ ಹಬ್ಬಕ್ಕೆ ಅಂತ 3 ವರ್ಷದಿಂದ ಇಲ್ಲೇ ಕೇಕ್ ಮಾಡಿಸ್ಕೊಂಡು ಹೋಗ್ತಿರೋದು ಹೇಳಿದವನು, ಕಾಫಿ ತಿಂಡಿ ಏನಾರ ತಿಂತೀರಾ ಅಂತ ವಿಚಾರಿಸಿದ್ರೆ ನಿನಗೆ ಕಾಯ್ತಾ ನಿಂತಿದ್ವಲ್ಲ ಆಗಲೇ ನಿನ್ನ ಬೇಕ್ರಿ ಕಾಫಿ ಹಾಗೆ ನನ್ನ ಹೆಂಡತಿ ಇಲ್ಲಿನ ಪಪ್ಸ್ ಕೇಕ್ ಎಲ್ಲ ತೊಗೊಂಡ್ಲು ಹೇಳಿದ್ರೆ ಆತ ತನ್ನ ಅಂಗಡಿ ಹುಡುಗನಿಂದ ಅವರು ಈಗಾಗಲೇ ಹಣ ಸಂದಾಯ ಮಾಡಿದ್ದಾರೆ ಅನ್ನೋದನ್ನು ತಿಳಿದು ಮುಜುಗರದಲ್ಲಿ ಆರುಷಿ ಹತ್ರ ದುಡ್ಡು ಕೊಡೋದು ಬೇಕಿರಲಿಲ್ಲ, ನಿಮ್ಮ ಮಾವನಿಂದಲೇ ಇವತ್ತು ನಾವು ಹೊಟ್ಟೆ ಬಟ್ಟೆಗೆ ಮೋಸ ಇಲ್ದಂಗೆ ಬದುಕ್ತಾ ಇರೋದು ಹೇಳಿದ್ರೆ ಕಿರುನಗು ಹೊತ್ತು ಪರವಾಗಿಲ್ಲ, ಹಾಗೆಲ್ಲ ಫ್ರೀಯಾಗಿ ತೆಗೆದುಕೊಂಡು ಹೋಗೋಕೆ ನನಗೆ ಮನಸ್ಸು ಒಪ್ಪಲ್ಲ ಹೇಳಿದ್ಲು. ಆರುಷಿ ಮಾತು ಕೇಳಿ ವೆಂಕಟೇಶ್, ನೀವು ನಿಮ್ಮ ಮಾವನಿಗೆ ತಕ್ಕ ಸೊಸೆ ಹೊಗಳಿದ್ದ. ಮಾವನಿಗಷ್ಟೇ ತಕ್ಕ ಸೊಸೆ, ಈ ಗಂಡನಿಗೆ ತಕ್ಕ ಹೆಂಡತಿ ಯಾವಾಗ ಹಾಕ್ತಾಳೋ ಈ ಕ್ಯೂಟಿ. ಮೆಲ್ಲಗೆ ಗೊಣಗಿದ್ರು ಅದು ಅವಳ ಕಿವಿಗೆ ಬಿದ್ದು ಬಿಟ್ಟಿತ್ತು. ಕ್ಷಣ ಕೋಪಗೊಂಡ್ರು ಇದು ಜಗಳ ಆಡೋ ಸಮಯವಲ್ಲ ಅಂತ ತಾನು ಸಾವರಿಸಿಕೊಂಡು ಹೊರಡೋಣ ಕೇಳಿದ್ಲು. 1 ನಿಮಿಷ ಹೇಳಿದವನು ವೆಂಕಟೇಶ್ನ ಒಂದು ಪಕ್ಕಕ್ಕೆ ಕರ್ಕೊಂಡು ಹೋಗಿ, ನನ್ನ ಹೆಂಡತಿ ಪ್ರಕಾರ ಬರ್ತ್ಡೇ ಪಾರ್ಟಿ ಅಂದರೆ ಕೇಕ್ ಕಟ್ ಮಾಡೋದು, ಬಲೂನ್ ಪಾಪರ್ಸ್ ಬ್ಲಾಸ್ಟ್ ಮಾಡೋದು ಅಷ್ಟೇ. ಆದರೆ ನಮ್ಮ ಹುಡುಗರದ್ದು ಪಾರ್ಟಿ ಅಂದರೆ ಅದರ ಮಜವೇ ಬೇರೆ ಅಲ್ವಾ ವೆಂಕಿ. ಸಿಂಹ ಎಷ್ಟೇ ಆದರೂ ನನ್ನ ಭಾವ, ಅವ್ರ ಹತ್ರ ಹೋಗಿ ನೀವು ಡ್ರಿಂಕ್ಸ್ ಮಾಡ್ತೀರಾ, ನಾನು ಎಣ್ಣೆ ಪಾರ್ಟಿ ಅರೇಂಜ್ ಮಾಡೋದಾ ಅಂತ ಕೇಳೋಕ್ಕಾಗಲ್ಲ. ನೀನಾದರೆ ಅವರ ಬಾಲ್ಯ ಸ್ನೇಹಿತ, ಅದಕ್ಕೆ ಸ್ವಲ್ಪ ಪರ್ಸ್ನಲ್ ವಿಷಯ ಕೇಳೋಣ ಅಂತ ಪೀಟಿಗೆ ಹಾಕತ್ತಾ, ಸಿಂಹ ಕುಡಿತಾರೆ ಅಂದರೆ ಯಾವ ಬ್ರ್ಯಾಂಡ್ ಅಂತ ಸ್ವಲ್ಪ ಡೀಟೇಲ್ ಕೊಡೋಕ್ಕಾಗತ್ತಾ ಕೇಳ್ದ. ಓಜಸ್ ಮಾತಿಗೆ ನಗುತ್ತಾ, ನನ್ನ ಜೀವನದಲ್ಲೇ ಸಿಂಹನಂಥ ಒಳ್ಳೆ ವ್ಯಕ್ತಿಯನ್ನು ನಾನು ಕಂಡಿಲ್ಲ ಓಜು. ತಂದೆ ತಾಯಿಯನ್ನು ಕಳ್ಕೊಂಡು ಅನಾಥನಾದ ಮೇಲೆ ಆಶ್ರಮಕ್ಕೆ ಬಂದು ಸೇರಿದವನು ಅಂದು ಹೇಗಿದ್ನೋ ಇವತ್ತಿಗೂ ಹಾಗೆ ಇದ್ದಾನೆ ಅಂತ ಸಿಂಹನ ಬಗ್ಗೆ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನೇ ಹೇಳಿದ ವೆಂಕಟೇಶ್ ಅವರ ಮಾತುಗಳನ್ನು ಕೇಳುತ್ತಾ ನಿಂತಿದ್ದ ಓಜಸ್ ಮುಖದ ಮೇಲೆ ಆಗುತ್ತಿದ್ದ ಬದಲಾವಣೆಗಳನ್ನು ದೂರದಲ್ಲಿ ನಿಂತಿದ್ದ ಆರುಷಿ ಗಮನಿಸಿ, ಅಂಥದ್ದೇನು ವಿಷಯ ತಿಳಿದು ಬಂತು ಅಂತ ಚಂದ್ರ ಅವರ ಮುಖ ಹೀಗೆ ಮಂಕಾಯಿತು.
ಸಿಂಹ ಅವರ ಬಗ್ಗೆ ಏನಾದರೂ ನೆಗೆಟಿವ್ ಮಾತು ಕೇಳಿ ಸತ್ಯ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದಾ? ಎಷ್ಟೇ ಆದರೂ 3 ಅಣ್ಣಂದಿರ ಮುದ್ದಿನ ತಂಗಿಯಾಗಿ ಬೆಳೆದ ಹುಡುಗಿ ಅವಳು. ಹೇಳ್ಕೊಂಡು ನಿಂತಿದ್ದ ಹುಡುಗಿಯ ಮೊಬೈಲ್ ಸದ್ದು ಮಾಡಿತ್ತು. ಹೊಸ ನಂಬರ್ ಆದರೂ ಕರೆ ಸ್ವೀಕರಿಸಿ ಹಲೋ ಅಂತ ಅವಳು ಈ ಕಡೆಯಿಂದ ಹೇಳಿದ್ರೆ ಚಿಂಟು ಚೀರುತ್ತಾ ಅಮ್ಮ ನಾನು ಚಿಂಟು ಹೇಳ್ದ. ಮಗನ ಧ್ವನಿಯಲ್ಲಿ ಅತಿಯಾದ ಸಂತಸ ತುಂಬಿರುವುದು ಇವಳ ಗಮನಕ್ಕೆ ಬರುತ್ತಲೇ ಏನಿವತ್ತು ನನ್ನ ಕಂದ ಇಷ್ಟೊಂದು ಖುಷಿಯಾಗಿದೆ ಕೇಳಿದ್ಲು. ತಾನು ಇವರ ಜೊತೆ ಬರಬೇಕೆಂದು ಆಸೆ ಹೊತ್ತಿದ್ದ ಮಗುನ ಮನೆಯಲ್ಲೇ ಬಿಟ್ಟು ಬಂದಿರುವ ಕಾರಣ ಅವನು ಕೋಪ ಮಾಡ್ಕೊಂಡಿರ್ಬೋದು. ಮನೆಗೆ ಹೋಗ್ತಲೇ ಅಪ್ಪ ಅಮ್ಮನ ಜೊತೆಗೆ ಮಾತನಾಡದೆ ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ರಚ್ಚೆ ಹಿಡಿದು ಕುಳಿತಿರ್ತಾನೆ ಎಂದೆಣಿಸಿದ್ದ ಹರ್ಷಿಗೆ ಚಿಂಟು ಇಷ್ಟೊಂದು ಖುಷಿಯಾಗಿರೋದು ನಿಜಕ್ಕೂ ಅಚ್ಚರಿ ಉಂಟು ಮಾಡಿತ್ತು. ವಿಶ್ವ ತಾತ ಆನೆ ಆಟ ಆಡಿಸಿದ್ರು. ಸೂಪರ್ ಆಗಿತ್ತು. ಬೆಳ್ಳಿ ಮೊದಲು ತಾತನ ಬೆನ್ನ ಮೇಲೆ ಕೂತು ರೌಂಡ್ ಹಾಕಿದ್ದು, ಆಮೇಲೆ ನಾನು ಕೂತು ಒಂದು ದೊಡ್ಡ ರೌಂಡ್ ಹೋದೆ ಹೇಳ್ದ. ಮಗನ ಮಾತು ಕೇಳಿ ಆರುಷಿ ಮನಸ್ಸು ತುಂಬಿ ಬಂದಿತ್ತು. ಈ ಊರಿಗೆ ಬರೋ ಮುಂಚೆ ಓಜಸ್ನಂತೆ ಇವರ ತಂದೆ ತಾಯಿ ಏನೋ ಒಳ್ಳೆಯವರು, ಆದರೆ ಇವರ ಮನೆಯ ಇತರ ಸದಸ್ಯರು ಹೇಗೋ ಏನೋ ಅನ್ನೋ ಸಣ್ಣ ಆತಂಕ ಕಾಡಿತ್ತು. ಆದರೆ ಇಲ್ಲಿ ಚಿಕ್ಕತ್ತೆ ಚಿಕ್ಕ ಮಾವ ಅವರ ಮಗ ಮಹೇಂದ್ರಣ್ಣ ಸತ್ಯ ಬೆಳ್ಳಿ ಎಲ್ಲರೂ ಅದೆಷ್ಟೋ ವರ್ಷದಿಂದ ನಾನು ಇವ್ರಿಗೆ ಪರಿಚಯ ಅನ್ನುವಂತೆ ಆತ್ಮೀಯತೆ ತೋರ್ತಾರೆ. ಚಿಂಟೂನು ಸಹ ಅವರ ಮನೆ ಮಗ ಅಂತ ಮನಸಾರೆ ಒಪ್ಕೊಂಡು ಬಿಟ್ಟಿದ್ದಾರೆ. ಆದರೆ ಸಿಂಹ ನಾನು ಈ ಮನೆ ಕಾಲಿಟ್ಟಾಗಿಂದ ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ. ಚಿಂಟು ಚಂದ್ರ ಅವರ ಮಗ ಅನ್ನೋ ಕಾರಣಕ್ಕೆ ಮುಂದೆ ಅವರ ಕುಟುಂಬದ ಆಸ್ತಿಯ ವಾರಸ್ದಾರ ಆಗ್ತಾನೆ ಅನ್ನೋ ಬೇಸರಕ್ಕೆ ಹೀಗಾಡ್ತಾ ಇದ್ದಾರಾ? ಹಾಗಾದರೆ ಮಾವನ ಹತ್ರ ಮಾತಾಡಿ ನಾನು ಚಿಂಟು ಓಜಸ್ ಹೆಂಡತಿ ಮಗ ಅಂತ ಸಮಾಜದಲ್ಲಿ ಗುರುತಿಸ್ಕೊಂಡಿರ್ಬೋದು. ಆದರೆ ಅದಕ್ಕಾಗಿ ನಾವೇನು ಈ ಕುಟುಂಬದ ಆಸ್ತಿಯ ಮೇಲೆ ಕಣ್ಣು ಚಲಾಯಿಸೋದಿಲ್ಲ. ನಮಗೆ ಈ ಮನೆಯವರ ಆತ್ಮೀಯತೆ ಕಾಳಜಿ ಸಾಕು ಅಂತ ಹೇಳಿ ಬೇಕಾದಲ್ಲಿ ಅದನ್ನು ಬರೆದು ಕೊಡೋದಕ್ಕೆ ನಾನು ರೆಡಿ ಅಂತ ಹೇಳಿದ್ರೆ ಸಿಂಹ ಅವರಿಗೆ ನನ್ನ ಚಿಂಟು ಮೇಲಿನ ಬೇಸರ ಕಡಿಮೆ ಆಗ್ಬೋದು. ತನ್ನದೇ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದ ಹುಡುಗಿಯ ಭುಜ ಬಳಸಿದ ಓಜಸ್ ಎಲ್ಲಿ ಕಳೆದೋಗಿದ್ಯಾ? 3-4 ಸಲ ನಿನ್ನ ಹೆಸರು ಕರೆದೆ ಎಂದು ಕೇಳಿದರೆ ತನ್ನ ಯೋಚನೆಗಳಿಂದ ಹೊರಬಂದ ಹರ್ಷಿ ಸಾರಿ ಚಂದ್ರ, ಚಿಂಟು ಫೋನ್ ಮಾಡಿದ್ದ, ಅವನ ಜೊತೆಗೆ ಮಾತಾಡಿದ ಮೇಲೆ ಯಾವುದೋ ಯೋಚನೆಗೆ ಜಾರಿದ್ದೆ. ನಂದು ಬಿಡಿ, ನೀವು ಹೇಳಿ, ಸಿಂಹ ಅವರ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಕೇಳಿದ್ರೆ ತಲೆ ಆಡಿಸಿ ಇಲ್ಲ ಅಂದವನು ತನ್ನ ಪರಿಚಯದ ಒಂದು ಅಂಗಡಿ ಇದೆ, ಅಲ್ಲಿ ಮನೆಯವರಿಗೆ ಅಂತ ಬಟ್ಟೆ ಶಾಪಿಂಗ್ ಮಾಡಿ ಮನೆಗೆ ಹೋಗೋಣ ಎಂದು ಹೇಳಿದರೆ ಆರುಷಿ ಭಾಸ್ಕರ್ ಸರ್ ಮನೆಗೆ ಹೋಗೋದು ಬೇಡವಾ, ಸಿಂಹ ಅವರ ಬ್ಯಾಂಕ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋಬೇಕಲ್ಲ ಕೇಳಿದ್ರೆ ಭಾಸ್ಕರ್ ನಾಳೆ ಬರೋಕ್ಕೆ ಹೇಳಿದ್ದಾನೆ ಅಂತ ಸುಳ್ಳು ಹೇಳಿ ಆರುಷಿನ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೊರಟವನು ಆರು ನಂದೊಂದು ಸಣ್ಣ ಕೋರಿಕೆ ನಡೆಸ್ಕೊಡ್ತೀಯ ಕೇಳಿದ್ರೆ ಕ್ಷಣ ಕೂಡ ಯೋಚನೆ ಮಾಡದೆ ಒಪ್ಪಿಗೆ ಕೊಟ್ಲು. ಇನ್ಮೇಲೆ ನೀನು ನನ್ನ ಓಜಸ್ ಓಜು ಓಸಿ ಇಲ್ಲ ನಿನಗೆ ಹೇಗೆ ಬೇಕೇ ಆಗುತ್ತೋ ಹಾಗೆ ಕರಿ ಪ್ಲೀಸ್, ಈ ಚಂದ್ರ ಮಾತ್ರ ಬೇಡ ಹೇಳಿದ್ರೆ ಅವನ ಕೋರಿಕೆ ವಿಚಿತ್ರ ಅನಿಸಿದ್ರು ಒಪ್ಪಿಗೆ ಕೊಟ್ಲು. ಮನೆಯವರಿಗೆಲ್ಲ ಬಟ್ಟೆ ಖರೀದಿ ಮಾಡಿ ಮನೆ ಕಡೆಗೆ ಹೊರಟ ಜೋಡಿಯ ನಡುವೆ ಒಂದು ಮಾತುಕತೆ ನಡೆದಿಲ್ಲ. ಏನಾಗಿದೆ ಇವರಿಗೆ? ಕೆಲವೊಮ್ಮೆ ಬಾಯಿಗೆ ಬ್ರೇಕ್ ಇಲ್ಲದಂತೆ ವಟವಟ ಅಂತಿದ್ದವರು ಇವತ್ತು ಯಾಕೆ ಈಗ ಸೈಲೆಂಟ್ ಆಗಿದ್ದಾರೆ? ನಾನು ಮನೆಯವರಿಗೆ ಅಂತ ಬಟ್ಟೆ ಸೆಲೆಕ್ಟ್ ಮಾಡ್ತಾ ಇದ್ದಾಗಲೂ ಸಹ ಹೀಗೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋದಂತೆ ಇದ್ರಲ್ಲ. ನಾನು ಇವರಿಗೆ ಹಳ್ಳಿಯಲ್ಲೇ ಉಳ್ಕೊಂಡು ಇಲ್ಲಿನ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತ ಕೇಳಿಕೊಂಡೆ ಅಂತ ನನ್ನ ಮೇಲೆ ಕೋಪನ? ಆಗಿರಲ್ಲ. ಯಾಕಂದರೆ ನಿನ್ನೆ ರಾತ್ರಿ ಇವರಾಗೇ ಇಲ್ಲಿ ಉಳ್ಕೊಳ್ಳಲು ಒಪ್ಪಿಗೆ ಸೂಚಿಸಿದ್ರು. ಅಲ್ಲದೆ ಇವತ್ತು ಬೆಳಗ್ಗೆ ನನ್ನ ಜೊತೆಗೆ ಚೆನ್ನಾಗೇ ಮಾತಾಡಿಕೊಂಡು ಇದ್ರಲ್ವಾ. ಯೋಚಿಸುತ್ತಾ ಓಜಸ್ ಹಿಂದೆ ಬೈಕ್ನಲ್ಲಿ ಕುಳಿತಿದ್ದವಳು ಮನೆ ತಲುಪಿದ ತಕ್ಷಣ ಗೇಟ್ ಒಳಗೆ ಬರುತ್ತಲೇ ಮನೆಯ ಮುಂದಿನ ಅಂಗಳದಲ್ಲಿ ಬೆಳ್ಳಿ ಜೊತೆಗೆ ಅಲ್ಲಿದ್ದ 3-4 ನಾಯಿ ಮರಿಗಳ ಜೊತೆಗೆ ಖುಷಿಯಾಗಿ ಆಟ ಆಡ್ಕೊಂಡಿದ್ದ ತನ್ನ ಮಗನನ್ನು ಕಂಡು ಸಮಾಧಾನದ ನಿಟ್ಟುಸಿರು ಬಿಟ್ಲು. ತಾನು ಮನೆಯಲ್ಲಿ ಇಲ್ದಾಗ ಸಿಂಹ ತನ್ನ ಮಗನಿಗೆ ಏನಾದರೂ ಕೇಡು ಮಾಡಿದ್ರೆ ಇಲ್ಲ ಈ ಹಿಂದೆ ಮಾಡಿದ ಹಾಗೆ ಎದುರಿಸಿ ಮಗು ಮತ್ತೆ ಮಂಕಾದ್ರೆ ಅನ್ನೋ ಭಯದಲ್ಲೇ ಇದ್ದ ತಾಯಿ ಜೀವಕ್ಕೆ ಈಗ ಸಮಾಧಾನ ಆಗಿತ್ತು. ತನ್ನ ಅಪ್ಪ ಅಮ್ಮ ಹಿಂತಿರುಗಿ ಬಂದಿದ್ದನ್ನು ಕಂಡು ಅವರ ಬಳಿಗೆ ಓಡಿ ಬಂದ ಚಿಂಟು, ಅಮ್ಮ ನೋದಲ್ಲಿ ತುಂಬ ಕ್ಯಾಟಲ್ ಮರಿ ಥರ ಇದು ಪುಟ್ಟ ಪುಟ್ಟ ಟಾಮಿ ಪಪ್ಪೀಸ್, ಎಲ್ಲ ತಾತನ ಮನೆಯದೇ. ನಾವು ನಮ್ಮನೆಗೆ ಹೋಗುವಾಗ ಬೇಕಾದರೆ ಒಂದು ಪಪ್ಪಿ ತೊಗೊಂಡು ಹೋಗು ಅಂತ ವಿಶ್ವ ತಾತ ಹೇಳಿದ್ಲು. ಪ್ಲೀಸ್ ತೊಗೊಂಡು ಹೋಗೋಣ. ಮುದ್ದಾಗಿ ತನ್ನ ಅಮ್ಮನ ಹತ್ತಿರ ಬೇಡಿಕೆ ಇಟ್ಟರೆ ಮಗು ತಲೆ ನೇವರಿಸಿ ಹ್ಞೂ ಕಂದ, ಮನೆಗೆ ಹೋಗುವಾಗ ತೊಗೊಂಡು ಹೋಗೋಣ, ಆದರೆ ಈಗ ಸದ್ಯಕ್ಕೆ ಇಲ್ಲೇ ಇರ್ತೀವಲ್ಲ, ಹುಷಾರಾಗಿ ಆಟ ಆಡ್ಕೊಂಡಿರು ಎಂದಳು. ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು. ಥ್ಯಾಂಕ್ ಯು.